ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಪಾರ್ಟ್ಮೆಂಟ್ ಬಗ್ಗೆ ನಾನಿಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಈ ಒಂದು ಅಪಾರ್ಟ್ಮೆಂಟಲ್ಲಿ 50 ಮನೆಗಳಿದ್ದಾವೆ ಸ್ನೇಹಿತರೆ. ನೋಡಿ, ಶಾಲಿನಿ ಅಂತ ಹೇಳ್ಬಿಟ್ಟು ಗಂಡನ ಹೆಸರು ರಘುನಾಥ್, ಬಳ್ಳಾರಿ ಶ್ರೀರಾಮುಲು ತೋಟದ ಹತ್ರ ಇರ್ತಕ್ಕಂಥದ್ದು. ನೋಡಿ, ಲೇಔಟ್ ಬಿತ್ತು ಚಳ್ಳಕೆರೆಯಲ್ಲಿ, ಅದನ್ನು ಮಾರಿ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ತೆಗೆದುಕೊಂಡೆ. ಆದರೆ ವಾಸ್ತು ಸರಿ ಇಲ್ಲದ ಕಾರಣ ಮನೆ ಬಿಡಬೇಕಾಗಿ ಬಂದಿದೆ. ಆದರೆ ಅದು ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಯಜಮಾನರು ಬೇಡ ಅಂತಿದ್ದಾರೆ. ಅವರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಮನೆಯಿಂದ ಅವರ ಆಫೀಸ್ಗೆ ಹತ್ರ ಆಗುತ್ತೆ ಅಂತ ಆ ಒಂದು ಕಾರಣಕ್ಕೋಸ್ಕರ ಮಗಳಿಗೂ ಇಷ್ಟ ಆಗ್ತಿಲ್ಲ ಮನೆಯಲ್ಲಿ ಇರೋದಕ್ಕೆ. ಇನ್ನೊಂದು ಮನೆ ಇದೆ, ಅದು ಶ್ರೀರಾಮುಲು ಮನೆ ಹತ್ತಿರ ಸೂಪರ್ ಇದೆ. ಅಲ್ಲಿಗೆ ಸೆಟಲ್ ಆಗಬೇಕು ಅಂತ ಆಸೆ. ಹಣೆಬರ ಏನಿದೆಯೋ ಏನೋ ಗೊತ್ತಿಲ್ಲ, ಆದರೆ ಆಸೆ ಅಂತೂ ಖಂಡಿತವಾಗ್ಲೂ ಇದೆ ಅಂತಕ್ಕಂಥದ್ದು. ಇದಿಷ್ಟು ಅಪಾರ್ಟ್ಮೆಂಟ್ ಬಗ್ಗೆ ಬಿಡೋದಕ್ಕೆ ಇಲ್ಲಿ ಹೇಳಿರ್ತಕ್ಕಂಥ ಒಂದು ಕಾರಣಗಳು ಆಗಿರುತ್ತೆ. ಇನ್ನು ಫೆಸಿಲಿಟೀಸ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಈ ಒಂದು ಅಪಾರ್ಟ್ಮೆಂಟಲ್ಲಿ ನೋಡಿ, ಇಲ್ಲಿ ಜಿಮ್ಮು, ಪಾರ್ಕ್ ವ್ಯವಸ್ಥೆ ಇದೆ. ಹಾಗೆ ಹಬ್ಬದ ದಿನ ಅಂತೂ ಎಲ್ಲರೂ ಸೇರಿ ಒಂದು ದೊಡ್ಡ ರೂಮಲ್ಲಿ ಆಚರಣೆ ಮಾಡ್ತೀವಿ. ಕುಟುಂಬ ರೀತಿ ಇದ್ದೀವಿ, ಅಕ್ಕಪಕ್ಕದವರು ಸಾಕು, ಸಂಬಂಧಿಕರೇ ಬೇಡ, ಅಷ್ಟು ಜಾಲಿಯಾಗಿ ನೋಡ್ಕೋತಾರೆ ಒಬ್ರಿಗೊಬ್ರು. ಹೊಸ ವರ್ಷದ ದಿನ ಹೊರಗಡೆಯಲ್ಲಿ ಲೈಟಿಂಗ್ಸ್ ನೋಡ್ತಿದ್ರೆ ಸಾಕು, ಮನಸ್ಸಿಗೆ ತಂಪು ಅನಿಸುತ್ತೆ, ಅಷ್ಟು ಸುಂದರವಾಗಿರುತ್ತೆ ಆ ಒಂದು ಅಪಾರ್ಟ್ಮೆಂಟ್ಲಿ ಮಾಡ್ತಕ್ಕಂಥ ಲೈಟಿಂಗ್ಸ್ ಆಗಿರಲಿ, ಆಚರಣೆ ಆಗಿರಲಿ. ನೋಡಿ, ಫ್ಲ್ಯಾಟ್ ತೆಗೆದುಕೊಂಡ್ರೆ ಒಂದು ಅನುಕೂಲತೆ ಏನಪ್ಪ ಅಂತಂದರೆ, ಕಷ್ಟ ಇದ್ದರೆ ಬೇರೆಯವರು ಬೇಡ, ಅಕ್ಕಪಕ್ಕದವರೇ ಸಾಕು, ಅದೊಂದು ಅನುಕೂಲತೆ ಇರುತ್ತೆ. ಯಾಕೆಂದರೆ ಅಷ್ಟು ಜಾಲಿಯಾಗಿರ್ಬೋದು ಅಂತ ಇಲ್ಲಿ ಫ್ಲ್ಯಾಟ್ ತೊಗೊಂಡ್ರೆ ಇದು ಮೊದಲನೇ ಅನುಕೂಲತೆ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ವಾಚ್ಮೆನ್ ಇರ್ತಾರೆ, ಒಬ್ಬಳೇ ಇದ್ದರೂ ಭಯ ಆಗೋದಿಲ್ಲ. ಅದಕ್ಕೆ ಫ್ಲ್ಯಾಟ್ ಅಂದರೆ ತುಂಬ ಇಷ್ಟ ಆಗಿತ್ತು. ಕಾರಣಾಂತರದಿಂದ ಬೇರೆ ಮಾಡಬೇಕು ಅಂತಿದ್ದೀವಿ, ಹಾಗಾಗಿ ಯಜಮಾನರಿಗೆ ಇಷ್ಟ ಆಗ್ತಿಲ್ಲ. ಆದರೆ ಇವರಿಗೆ ಭಾಳ ಇಷ್ಟ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಸ್ನೇಹಿತರೆ. ಯಾಕೆಂದರೆ ಫ್ಲ್ಯಾಟ್ ಅಂದಮೇಲೆ ಇದ್ದೇ ಇರುತ್ತೆ ಆ ಒಂದು ಸಂಬಂಧ, ಅನುಬಂಧ. ಫೀಲ್ಡ್ ಕೂಡ ಇರುತ್ತೆ, ಬೆಳಗ್ಗೆ ಎದ್ದು ಒಂದು ರೌಂಡ್ ವಾಕ್ ಮಾಡಿದ್ರೆ ಸಾಕು, ಮೈಯಲ್ಲೇ ಒಂಥರ ಫ್ರೀ ಆಗುತ್ತೆ, ಏನೋ ಒಂದು ಖುಷಿ ಇರುತ್ತದೆ ಅಂತ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು.